ತೀರ್ಮಾನಗಳನ್ನೇನು ಮಾಡಿದರು ಅವ್ರು ಬದುಕಿದ್ದಾಗ. ಆ ಹಿನ್ನೆಲೆಯಲ್ಲಿ ನಮ್ಮ ಪುಟ್ಟರಾಜು ಅವರು ಈಗಾಗಲೇ ಈ ಒಂದು ಶಿಕ್ಷಣ ಕ್ಷೇತ್ರದ ಈ ಒಂದು ಭವನವನ್ನು ಕಟ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಒಂದು ಕೊಡುಗೆ ಕೊಟ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಸಹ ಹಲವಾರು ಸ್ಕೂಲ್ಗಳಿಗೆ ನಾವೇನು ಅನುಮತಿ ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ಕೊಟ್ಟಂಥ ಹಣವನ್ನು ಸಹ ಈ ಒಂದು ಉತ್ತಮವಾದಂಥ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಸರ್ಕಾರದಿಂದ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಇದ್ದಂಥ ಒಂದು ಕಮಿಟ್ಮೆಂಟ್ ಏನಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ವೈಯಕ್ತಿಕವಾಗೂ ಸಹ ಈ ಒಂದು ಶಿಕ್ಷಣ ಸಂಸ್ಥೆಗೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನೂ 2 ಕೋಟಿ ಹಣದ ಅವಶ್ಯಕತೆ ಇದೆ ಇದು ಸಂಪೂರ್ಣ ಆಗ್ತಕ್ಕಂಥದ್ದಕ್ಕೆ ಅನ್ನೋದು ಒಂದು ಲೆಕ್ಕಾಚಾರ ಏನು ಮಾಡಿದ್ದಾರೆ. ಈಗಾಗಲೇ ಸರ್ಕಾರದಲ್ಲೂ ಚರ್ಚೆ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ದಿನಾಂಕ ನಿಗದಿ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಯ ಒಂದು ಸಂಪೂರ್ಣವಾದಂಥ ಕಟ್ಟಡದ ನಿರ್ಮಾಣ ಮತ್ತು ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಬಾರಿ ಬಂದು ನೋಡಬೇಕು ಅಂತಕ್ಕಂಥದ್ದು ಪುಟ್ಟರಾಜು ಅವರು ನನಗೇನು ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಮೇಲ್ಕೋಟೆಗೆ ಹೋಗ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ಇಲ್ಲೇನು ಬಂದಿದ್ದೇನೆ, ಅವ್ರಿಗೊಂದು ಮಾತು ಹೇಳಿದ್ದೇನೆ. ಈ ಶಾಲೆಯನ್ನು ಜಿಲ್ಲೆಯಲ್ಲೇ ಒಂದು ಮಾದರಿ ಶಾಲೆ ಮಾಡಲಿಕ್ಕೆ ನಿಮ್ಮ ಒಂದು ನೇತೃತ್ವದಲ್ಲೇ ಬಹುಶಃ ಅವರು ಪರ್ಸನಲಿ ಇಂಟ್ರೆಸ್ಟ್ ತಗೊಂಡಾಗಲೇ ಆಗೋದು. ಇವೆಲ್ಲ ಕೆಲವು ವ್ಯಕ್ತಿಗಳು ತಗೋಬೇಕಾಗಿದೆ. ಆ ಜವಾಬ್ದಾರಿಯನ್ನು ಪುಟ್ಟರಾಜು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ದೇನೆ. ಅವ್ರ ಜೊತೆಗೂಡಿ ಈ ಶಾಲೆ ಮಂಡ್ಯದಲ್ಲಿ ಒಂದು ಉತ್ತಮವಾದಂಥ ಶೈಕ್ಷಣಿಕ ಸಂಸ್ಥೆಯಾಗಿ ಮಾದರಿ ಶಾಲೆಯಾಗಿ ಮಕ್ಕಳಿಗೆ ಡೈನಿಂಗ್ ಹಾಲಿನ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಕಟ್ಟಿದ್ದಾರೆ. ಸುಮಾರು 50 ಮಕ್ಕಳಿಗೆ ಇಲ್ಲಿ ಹಳ್ಳಿಯ ಮಕ್ಕಳು ಬಡ ಮಕ್ಕಳಿಗೆ ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ತೆರಿಬೇಕು ಅಂತಕ್ಕಂಥದ್ದು ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅದು ಎಲ್ಲದಕ್ಕೂ ನಾನು ಸಹಕಾರ ಕೊಡ್ತಾ ಇದ್ದೇನೆ. ನಾನು ಸಹ ಅವ್ರ ಜೊತೆಗೂಡಿ ಈ ಶಾಲೆಯನ್ನು ಒಂದು ರೀತಿಯ ಮಾದರಿ ಶಾಲೆ ಮಾಡಲಿಕ್ಕೆ ದತ್ತು ತೆಗೆದುಕೊಳ್ತಕ್ಕಂಥದ್ದು ಅವರ ಮನಸ್ಸಿನಲ್ಲೇ ಇದೆ. ನಿಮ್ಮ ಜವಾಬ್ದಾರಿ ಇರಬೇಕು ಅಂತ ನನಗೂ ಸಲಹೆ ಕೊಟ್ಟಿದ್ದಾರೆ. ನಾವಿಬ್ಬರೂ ಸೇರಿ ಈ ಶಾಲೆಯನ್ನು ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಮಾದರಿ ಶಾಲೆಯಾಗಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಇನ್ನೂ 2 ಕೋಟಿ ಹಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದಿದೆ. ಜೊತೆಗೆ ಈ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ದಿವಂಗತ ವೆಂಕಟರಾಮಯ್ಯನವರು ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ಆ ಮಟ್ಟಕ್ಕೇನು ಬೆಳೆದಿದ್ದಾರೆ. ಅವರ ಹೃದಯದಲ್ಲಿದ್ದಂಥ ಆ ಭಾವನೆಗಳನ್ನು ಇಲ್ಲಿ ಈಡೇರಿಸ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಶಾಲೆಗೆ ಅವರ ಹೆಸರನ್ನೂ ಸಹ ಇಡಬೇಕು ಅಂತಕ್ಕಂಥದ್ದಕ್ಕೂ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋದು ಅವರ ಚಿಂತನೆ ಇದೆ. ಅವರ ಹೆಸರಿನಲ್ಲಿ ಮುಂದಿನ ಈ ಭಾಗದ ಮಕ್ಕಳು ಉತ್ತಮವಾದಂಥ ಪ್ರಜೆಗಳಾಗಿ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಬೆಳಿಬೇಕು, ಓದಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೇವೆ. ಇನ್ನು 2 ಕೋಟಿ ಹಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಸರ್. ಪಾಂಡುಪುರ ಬೈಪಾಸ್ ವಿಚಾರವಾಗಿ ಗಡ್ಕರಿ ಅವರು ಭೇಟಿ ಮಾಡಿದ್ದಾರೆ, ಏನಾಯ್ತು ಸರ್? ಪುಟ್ಟರಾಜು ಅವರು ಸಹ ಈಗಲೂ ಬರಬೇಕಾದ್ರೆ ಅದನ್ನೇ ಹೇಳ್ಕೊಂಡ್ಬಂದಿದ್ದಾರೆ. ಇಲ್ಲಿ ಕೆಲವು ಟೆಕ್ನಿಕಲ್ ಸಮಸ್ಯೆಗಳು ಮತ್ತು ಕೆಲವು ಅಲ್ಲಿ ತೀರ್ಮಾನಗಳೇನಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಇಲ್ಲಿ ಆರೋಪ ಮಾತನಾಡಿದ್ದೇನೆ. ಅದೆಲ್ಲ ನನಗೆ ಏನೇನು ಸ್ಟೇಜ್ನಲ್ಲಿದೆ, ಯಾವ ಹಂತದಲ್ಲಿದೆ, ಅದರ ಎಲ್ಲದರ ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದ್ದೇನೆ. ಆ ಒಂದು ವಿಷಯಗಳನ್ನು ತೆಗೆದುಕೊಂಡು ಗಡ್ಕರಿಯವ್ರಿಗೂ ಗಮನದಲ್ಲಿದೆ. ಅದರ ಪ್ರಧಾನಮಂತ್ರಿಗಳಿಂದ ಒಪ್ಪಿಗೆನೂ ಆಗಬೇಕಾಗಿದೆ. ಈಗ ಇತ್ತೀಚೆಗೆ ಪ್ರತಿಯೊಂದು ಹೊಸ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿಗಳ ಗಮನಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಒಂದು ಮನವಿ ಮಾಡಿ ಅವರಿಂದ ಒಪ್ಪಿಗೆ ಪಡಿಬೇಕಾದಂಥದ್ದಿದೆ. ಆ ಕೆಲಸ ಮಾಡ್ತಾರೆ ಸರ್. ಎಲ್ಲಿಗೆ ಬಂತು ಜಾಗ ಪರಿಶೀಲನೆ ಮಾಡ್ಕೊಂಡು ಅಧಿಕಾರಿಗಳು ಬಂದು ಎಲ್ಲಿಗೆ ಬಂತು ಅನ್ನೋದನ್ನ ಸರ್ಕಾರಕ್ಕೆ ಕೇಳಬೇಕು. ವರದಿ ಕೊಟ್ಟಿದ್ದಾರೆ ಸರ್. ನನಗೆ ಅವರು ಹೇಳಿರೋದು ಬೇರೆ. ಬಂದು ಸ್ಥಳ ಪರಿಶೀಲನೆ ಅವರಿಗೆ ಏನು ಸರ್ಕಾರದಲ್ಲಿ ಹೇಳಿದ್ರು 2 ಭಾಗದಲ್ಲಿ ಹೋಗಿದ್ದಾರೆ. ಮತ್ತು ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಡಬೇಕು. ಕೊಟ್ಟ ನಂತರ ಪ್ರೊಸೆಸ್ ಶುರುವಾಗುತ್ತೆ. ನನ್ನ ಕೆಲಸ ARIನ ಕರ್ನಾಟಕಕ್ಕೆ ತರಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ದೇನೆ. ಅದು ಬೇರೆ ಕಡೆ ಹೋಗ್ತಿದ್ದದ್ದು ರಾಜ್ಯಕ್ಕೆ. ಆದರೆ ಇವತ್ತು ಮಂಡ್ಯದಲ್ಲೇ ಆ ಒಂದು ARIನ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ
ನಮ್ಮ ಇಲಾಖೆಯಿಂದ ಪ್ರೋಸೆಸ್ ಏನಾಗಬೇಕು, ನಾವು ಟೆಕ್ನಿಕಲಿ ನಮ್ಮ ಕೆಲಸ ಮುಗಿಸ್ಬೇಕು. ಟೆಕ್ನಿಕಲಿ ಕ್ಯಾಬಿನೆಟ್ ಮುಂದೆ ಹೋಗಬೇಕಲ್ಲ ಸಬ್ಜೆಕ್ಟು, ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಪೇಪರ್ ವರ್ಕೇನು ಮಾಡಬೇಕು ಮಾಡಿದ್ದಾರೆ. ಸುಮಾರು 750 ಕೋಟಿ ಮೊದಲನೇ ಹಂತದಲ್ಲಿ ಹಣವನ್ನು ತೊಡಗಿಸ್ಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅದೇ ಜಾಗ ಸ್ಥಾಪನೆ ಮಾಡಿ ಒಪ್ಕೊಂಡಿದ್ದಾರೆ ಸರ್, ಸೂಕ್ತ ಇದೆಯಲ್ಲ? ನನಗೆ ಗೊತ್ತಿಲ್ಲ, ಜಾಗ ಬಂದು ಪರಿಶೀಲನೆ ಮಾಡಿದ್ದಾರೆ. ಇದು ನಿಮ್ಮ ಬಸರಾಳ ಹತ್ರ ಒಂದು ಜಾಗ, ಇನ್ನೊಂದು ನಮ್ಮ ಮಂಡ್ಯ ಟೌನ್ 75 ಎಕರೆ ಕಾಡೊಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು, ಕಾಡ ಇಲಾಖೆನಲ್ಲಿ ಅದನ್ನು ನೋಡಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಬೇಕು ಯಾವ ಜಾಗ ಕೊಡಬೇಕು. ಅಧಿಕಾರಿಗಳು ಪಾಸಿಟಿವ್ ಸ್ಪಂದಿಸಿದಾರ ಸರ್ ಅಂತೇಳಿ, ಆ ಜಾಗ ಸೂಕ್ತ ಅಂತ ಹೇಳಿ ನನಗೆ ಅದು ಗೊತ್ತಿದೆ. ನಾನು ARIನ ಮೇ ತಿಂಗಳಿನಲ್ಲಿ ಇಲ್ಲಿ ಇನಾಗ್ರೇಷನ್ ಫೌಂಡೇಶನ್ ಹಾಕಬೇಕು ಅನ್ನೋದು ನನ್ನ ಒಂದು ಗುರಿ ಇಟ್ಕೊಂಡಿದ್ದೇನೆ. ಈಗ ಹಲವಾರು ರೀತಿಯಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ನಾವು ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ನಾವು ಎಷ್ಟು ಬೇಕು ಇದೆಲ್ಲ ನಿಮ್ಗಳ ಜೊತೆ ಪ್ರತಿದಿನ ಚರ್ಚೆ ಮಾಡಿದ್ದಾರೆ. ಈಗ ಅವ್ರದ್ದು ಜವಾಬ್ದಾರಿ ಇದೆ. ಇವತ್ತು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಈಗ ಮಾಡಿದ್ದಾರೆ 2 ಭಾಗದಲ್ಲಿ. ಆ ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಾಗಿರೋದು ಜಿಲ್ಲಾಧಿಕಾರಿ, ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು. ಇವತ್ತು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ KDBಯಿಂದ ಕೈಗಾರಿಕಾ ಮಂತ್ರಿಗಳೇನಿದ್ದಾರೆ ಅವರು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟು ಕೊಡಬೇಕಾಗಿದೆ. ಅದಾದ ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ನಮ್ಮದೇನೇನು ಸಮಸ್ಯೆ ಇಲ್ಲ. ನಾನು ಸರ್ಕಾರಕ್ಕೂ ಕೇಳಿದ್ದೇನೆ. ಇವತ್ತು ಕೇವಲ 100 ಎಕರೆ ಅಲ್ಲ, ಇವತ್ತು 500 ಎಕರೆ ಮೇಲೆ ಇವತ್ತು ಯಾವ ಒಂದು ARIನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಇವತ್ತು ಹಲವಾರು ಕೈಗಾರಿಕಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.